ಕಮಿಂಗ್ ಟು ಸಿಲೆಬಸ್. ಬೇಸಿಕ್ಲಿ ಈಗ ನಾನು ಅಡ್ರೆಸ್ ಮಾಡ್ತಿರುವಂತಹ ಎಕ್ಸಾಮ್ಸ್ ಬಂದುಬಿಟ್ಟು SDA ಆ್ಯಂಡ್ ಗಾರ್ಡ್ಸ್, ಫಾರೆಸ್ಟ್ ಗಾರ್ಡ್ಸ್, PC ಕಾನ್ಸ್ಟೇಬಲ್, PC ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್, ಪೊಲೀಸ್ ಕಾನ್ಸ್ಟೇಬಲ್ ಕಾರ್ ಮತ್ತು ಡಾರ್, ಪೊಲೀಸ್ ಕಾನ್ಸ್ಟೇಬಲ್ KSRP ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್, ಪೊಲೀಸ್ ಕಾನ್ಸ್ಟೇಬಲ್ ಇದಷ್ಟು ಪೊಲೀಸ್ ಕಾನ್ಸ್ಟೇಬಲ್ ಕ್ಯಾಟಗರಿ. ಆದರೆ ಇನ್ನೊಂದಿದೆ, ದಟ್ ಈಸ್ PSI ಕ್ಯಾಟಗರಿ ಕೂಡ RSI ರಿಸರ್ವ್ ಸಬ್ ಇನ್ಸ್ಪೆಕ್ಟರ್, PSI ವೈರ್ಲೆಸ್ ಆ್ಯಂಡ್ PSI KSISF ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಆ್ಯಂಡ್ PSI ಸಿವಿಲ್. ಸೊ ಇಷ್ಟು ಜನಕ್ಕೂ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ರೆಕ್ರೂಟ್ಮೆಂಟ್ ನಡೀತಾ ಇದೆ ಆ್ಯಂಡ್ ಇಟ್ ಈಸ್ ಆ್ಯಕ್ಟಿವ್. ಜಸ್ಟ್ ಈಗ ನಿಮ್ಮ ಪ್ರೊಸೆಸ್ಸಲ್ಲಿದೆ, ನಿಮ್ಗೆ ಓದಲಿಕ್ಕೂ ಕೂಡ ತುಂಬ ಟೈಮ್ ಸಿಗುತ್ತೆ. ಸೊ ಈ ಒಂದು ಸನ್ನಿವೇಶದಲ್ಲಿ ಇಷ್ಟೂ ಎಕ್ಸಾಮ್ಸ್ನ ಮೈಂಡಲ್ಲಿ ಇಟ್ಕೊಂಡು ಒಂದಷ್ಟು ಪ್ರಿಪ್ರೇಷನ್ ಟಿಪ್ಸ್ ಕೊಡೋಣ ಅಂತ ನನ್ನ ಪಾಯಿಂಟ್ ಆಫ್ ವ್ಯೂ. ಸೊ ಅಗೇನ್ ಮೆನ್ಷನಿಂಗ್, ಈ ಒಂದು ಪಾಯಿಂಟ್ ಆಫ್ ವ್ಯೂ ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸಿಂದ ನನಗೆ ವರ್ಕೌಟ್ ಆಗಿದೆ. ಅಂದರೆ ನಾನು ಈ ರೀತಿ ಓದಿದ್ರೆ ತುಂಬ ಈಸಿ ಆಗ್ತಿದೆ, ನನಗೆ ನನ್ನ ಮೈಂಡಲ್ಲಿ ತುಂಬ ಬೇಗ ಅರ್ಥ ಆಗ್ತಿದೆ ಅಂತ ನನಗೊಂದಷ್ಟು ಅನಿಸಿಕೆ ಬಂತು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಮೋಸ್ಟ್ ಆಫ್ ಮೈ ಫ್ರೆಂಡ್ಸ್ ಕೂಡ ದೇ ಹ್ಯಾವ್ ಗಿವನ್ ಮಿ ದ ಫೀಡ್ಬ್ಯಾಕ್ ಆಫ್ ಪಾಸಿಟಿವ್ ಫೀಡ್ಬ್ಯಾಕ್. ಸೊ ಅದಕ್ಕೆ ಈ ಒಂದು ಕಾನ್ಸೆಪ್ಟ್ಸ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋಬೇಕು ಅಂತ ಒಂದು ಸ್ಮಾಲ್ ಇನಿಷಿಯೇಟಿವ್ ಅಷ್ಟೇ. ಸೊ ಇಟ್ ಡಿಪೆಂಡ್ಸ್ ಆನ್ ಯು ವೆದರ್ ಇಫ್ ಯು ಆರ್ ಓಕೆ ವಿತ್ ದಿಸ್, ವೆದರ್ ಯುವರ್ ಮೈಂಡ್ಸೆಟ್ ವರ್ಕ್ಸ್ ವೆಲ್ ವಿತ್ ದಿಸ್ ಕೈಂಡ್ ಆಫ್ ಮೆಥಡ್ ಆಫ್ ಸ್ಟಡಿ. ಸೊ ಅದನ್ನು ಕೂಡ ನೀವು ನೋಟ್ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಸಿಂಪಲ್ಲಾಗಿ ಒಂದಷ್ಟು ಹೇಳ್ತೀನಿ. ಫಸ್ಟ್ ಆಫ್ ಆಲ್, ಟೈಮ್ ಲಿಮಿಟ್ ತುಂಬ ಕಮ್ಮಿ ಇದೆ ಇವಾಗಿಂದ ಹೊಸದಾಗಿ ಪ್ರಿಪೇರ್ ಆಗ್ತಿರೋರಿಗೆ. ಆಲ್ರೆಡಿ ಗೌರ್ಮೆಂಟ್ ಎಕ್ಸಾಮ್ ಅನ್ನೋ ಫೀಲ್ಡಲ್ಲಿದ್ದವ್ರಿಗೆ ಇಟ್ಸ್ ನಾಟ್ ಅಟ್ ಆಲ್ ಪ್ರಾಬ್ಲಮ್. ಸೊ ಹೊಸದಾಗಿ ಪ್ರಿಪೇರ್ ಆಗ್ತಿದ್ದೀರಾ, ಹೇಗೆ, ಏನು, ಎತ್ತ ಅನ್ನೋದು ಒಂದಷ್ಟು ಕ್ವಶನ್ಸ್ ಇರುತ್ತೆ. ಬೇಸಿಕಲಿ ನಾನು ಹೇಳ್ದಂಗೆ 4 ಬಿಲ್ಡಿಂಗ್ ಬ್ಲಾಕ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್: ಹಿಸ್ಟ್ರಿ, ಎಕಾನಮಿ, ಪಾಲಿಟಿ, ಜಿಯೋಗ್ರಫಿ. ಇದರಲ್ಲಿ 2 ಸ್ಟ್ಯಾಟಿಕ್ಕು, 2 ಕರೆಂಟ್ ಅಫೇರ್ಸ್ ರಿಲೇಟೆಡ್ ಇರುತ್ತೆ. ಇದಲ್ದಿರ ತುಂಬ ಸಣ್ಣ ಪುಟ್ಟ ಟಾಪಿಕ್ಸ್ ಇರುತ್ತೆ, ಅದನ್ನು ಹೇಗೆ ಕವರ್ ಮಾಡೋದು ಅಂತ ಸಹ ನಾನು ನಿಮಗೆ ಹೇಳ್ತೇನೆ. ಫಸ್ಟು ನಾವು ಸ್ಟ್ಯಾಟಿಕ್ ಬಗ್ಗೆ ತೊಗೊಳ್ಳೋಣ, ಹಿಸ್ಟ್ರಿ ಆ್ಯಂಡ್ ಜಿಯೋಗ್ರಫಿ. ಹಿಸ್ಟ್ರಿ ತೊಗೊಳ್ಳೋಣ. ಹಿಸ್ಟ್ರಿನಲ್ಲಿ ನಿಮಗೆ ಏನ್ಷಂಟ್ ಹಿಸ್ಟ್ರಿ, ಮಿಡಿವಲ್ ಹಿಸ್ಟ್ರಿ, ಮಾಡರ್ನ್ ಹಿಸ್ಟ್ರಿ, ಇಂಡಿಯಾ ಸಿನ್ಸ್ ಇಂಡಿಪೆಂಡೆನ್ಸ್, ಈ 4 ಪಾರ್ಟ್ಸ್ ಸೇರಿಸಿದ್ರೇ ಹಿಸ್ಟ್ರಿ ಬಲ್ಕಾಗಿ ಫಿನಿಷ್ ಆಗೋದು. ಬಟ್ ಇಲ್ಲಿ ಕೇಳೋದು ನಿಮಗೆ MCQs ಕ್ವಶನ್ಸ್. ನೋ ರಿಟರ್ನ್ ಡಿಸ್ಕ್ರಿಪ್ಟಿವ್ ಟೈಪ್ ಇಲ್ಲ. ಡಿಸ್ಕ್ರಿಪ್ಟಿವ್ ಟೈಪ್ ಎಕ್ಸಾಮ್ ಇರೋದು KPSC ಆ್ಯಂಡ್ UPSC ಕಂಡಕ್ಟ್ ಮಾಡೋ ಎಕ್ಸಾಮ್ಸಲ್ಲಿ ಮಾತ್ರ. ಸೊ ಆಬ್ವಿಯಸ್ಲಿ ನೀವು ಇವಾಗ ಏನ್ಷಂಟ್ ಕೂತ್ಕೊಂಡು ಓದೋಷ್ಟೊಳಗೇ ಎಕ್ಸಾಮ್ ಬಂದುಬಿಟ್ಟಿರುತ್ತೆ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ನು, ನಿಯೋಲಿಥಿಕ್ ಏಜು, ಅಲ್ಲಿಂದ ಬಂದುಬಿಟ್ಟು ನೀವು ಸ್ಟೋನೇಜ್ ಎಲ್ಲ ಮುಗಿಸಿ ನಂತರ ಗುಪ್ತಾಸು, ಅಶೋಕನ ಬಗ್ಗೆ ಓದಿ ನಂತರ ನೀವು ಇಲ್ಲಿ ಔರಂಗಜೇಬ್ ಹತ್ರ ಬಂದು ನಂತರ ಮಿಡಿವಲ್ಲು ಡೆಲ್ಲಿ ಸುಲ್ತಾನೇಟ್ಸ್ ಬಂದು ಮುಗಿಸಿ ಆಮೇಲೆ 1857 ರಿವೋಲ್ಟ್ ಬಂದು ಇಟ್ಸ್ ಅ ಬಿಗ್ ಪ್ರೊಸೆಸ್. ಸೊ ನಾನೇನು ಹೇಳ್ತೀನಿ, ಹಿಸ್ಟ್ರಿಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಎಲ್ಲ ನೀಟಾಗಿ ಕಂಪ್ಲೀಟಾಗಿ ರೆಫರ್ ಮಾಡಿ. ಮೋಸ್ಟ್ ಆಫ್ ದ ಕ್ವಶನ್ಸ್ ನಿಮಗೆ ಒಂದೊಂದು ಪೇಪರಲ್ಲಿ ಮಿನಿಮಮ್ ನಿಮಗೆ 6 to 7 ಹಿಸ್ಟ್ರಿ ಕ್ವಶನ್ಸ್ ಬರುತ್ತೆ ನನ್ನ ಪ್ರಕಾರ, ನನ್ನ ಅನಲೈಸೇಷನ್ ಪ್ರಕಾರ. ಗ್ರಾಫ್ ಮೇ ಗೋ ಅಪ್, ಗೋ ಡೌನ್ ಆಲ್ಸೋ, ಬಿಕಾಸ್ ಯಾವತ್ತೂ ಕ್ವಶನ್ ಪೇಪರ್ ಪ್ರಿಡಿಕ್ಷನ್ ಮಾಡೋಕ್ಕಾಗಲ್ಲ. ಯು ಕ್ಯಾನ್ ಅಸ್ಯೂಮ್ ಬಟ್ ಯು ಕ್ಯಾನ್ ಪ್ರೆಡಿಕ್ಟ್ ವಾಟ್ ಈಸ್ ಗೋಯಿಂಗ್ ಟು ಕಮ್. ಸೊ ಅದಕ್ಕೆ ನಾನೇನು ಹೇಳ್ತೀನಿ, ಬಿ ಪ್ರಿಪೇರ್ಡ್ ಫಾರ್ ಎವ್ರಿಥಿಂಗ್. ಸೊ ನಾನೇನು ಹೇಳ್ತೀನಿ, ಒಂದಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್ ತೊಗೊಳ್ಳಿ. ಈ ಟಾಪಿಕಿಂದ ಪಕ್ಕಾ ಬರುತ್ತೆ ಜೈನಿಸಮ್ ಆ್ಯಂಡ್ ಬುದ್ಧಿಸಮ್, ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಹರಪ್ಪನ್ ಸಿವಿಲೈಸೇಷನ್ ಆ್ಯಂಡ್ ಗುಪ್ತಾಸ್ ಏಜು, ಮೌರ್ಯನ್ಸು, ಡೆಲ್ಲಿ ಸುಲ್ತಾನೇಟ್ಸು, ತುಗ್ಲಕ್ಸ್. ಇವ್ರ ಫೇಮಸ್ ಹೆಸರು ಜಸ್ಟ್ ಮೈಂಡಲ್ಲಿ ಹಂಗೆ ಇರುತ್ತೆ, ತುಗ್ಲಕ್ಸು. ಮಿಡಿವಲ್ ಯು ಕ್ಯಾನ್ ಸ್ಕಿಪ್ ಅಂತ ನನ್ನ ಅಭಿಪ್ರಾಯ. ಮಿಡಿವಲ್ ಹಿಸ್ಟ್ರಿ ಫ್ರಮ್ ತುಗ್ಲಕ್ಸ್, ಅಲ್ಲಿ ಬ್ರಿಟಿಷ್ ಎಂಟ್ರಿ ಆಗೋವರೆಗೂ ಆ್ಯಂಡ್ ಔರಂಗಜೇಬಿಂದ ಸ್ಟಾರ್ಟ್ ಆಗಿದ್ದು, ಏನ್ಷಿಯಂಟ್ ಹಿಸ್ಟ್ರಿ ಹೆಂಡ್ ಆಗಿದ್ದರಿಂದ ಬ್ರಿಟಿಷ್ ಎಂಟ್ರಿ ಆಗೋವರೆಗೂ ಇದೆಯಲ್ಲ ಮಿಡಿವಲ್ ಹಿಸ್ಟ್ರಿ. ಆ ಒಂದು ಮಿಡಿವಲ್ ಹಿಸ್ಟ್ರಿನ ನೀವು ಸ್ಕಿಪ್ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ. ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ ಮಿಡಿವಲ್ ಹಿಸ್ಟ್ರಿನಲ್ಲಿ ಕ್ವಶನ್ಸ್ ಬರೋದು ಕಮ್ಮಿ, ಬರಲ್ಲ ಅಂತ ಹೇಳಿಲ್ಲ, ಬರೋದು ಕಮ್ಮಿ. ಸೊ ನೀವು 1857 ರಿವೋಲ್ಟಿಂದ ಒಂದಷ್ಟು ಕ್ವಶನ್ಸ್, ಒಂದಷ್ಟು ಟಾಪಿಕ್ಸ್ ಓದ್ಕೋಬೋದು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಏನ್ಷಿಯಂಟ್ ಹಿಸ್ಟ್ರಿನಲ್ಲಿ ನಾನು ಹೇಳಿದ್ನಲ್ಲ, ಬುದ್ಧಿಸಮ್, ಜೈನಿಸಮ್ ಎಲ್ಲ ತುಂಬ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಅದರಲ್ಲಿರುವಂಥ ಪ್ರಿನ್ಸಿಪಲ್ಸ್ ಬಗ್ಗೆನೂ ಸ್ವಲ್ಪ ಓದ್ಕೋಬೋದು. ಸೊ 1857ಇಂದ ನೆಕ್ಸ್ಟ್ ನೀವು ಮಾಡರ್ನ್ ಥಿಂಕರ್ಸ್ ಬಗ್ಗೆ, ಗಾಂಧಿಯರ ಬಗ್ಗೆ ಆ್ಯಂಡ್ ಇನ್ನೇನಂತಾರೆ
1857 ರಿವೋಲ್ಟ್ ಆಬ್ವಿಯಸ್ಲಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಅದಾದ ನಂತರ ಇಂಡಿಯಾ ವರ್ಸಸ್ ಚೈನಾ ವಾರ್, ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ವಾರ್, ಮತ್ತು ಇದು ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್, LPG ಕಾನ್ಸೆಪ್ಟು ಅದೆಲ್ಲ ಒಂದಷ್ಟು ಓದ್ಕೋಬೋದು. ಜಸ್ಟ್ ಒಂದು ಸೂಪರ್ಫಿಷಿಯಲ್ ಲೆವೆಲಾಗಿ ನಾನು ಹೇಳ್ತಾ ಇದ್ದೀನಿ. ಇದನ್ನು ನೀವು 2-3 ವಿಧದಲ್ಲಿ ಮಾಡ್ಬೋದು. ಒಂದು ಬಂದುಬಿಟ್ಟು ಬೇಸಿಕಲಿ ಇಫ್ ಯು ಆರ್ ಸ್ಟಡಿಂಗ್ ಈಚ್ ಒನ್ ಸಪ್ರೇಟ್ಲಿ, ಒಂದೊಂದಕ್ಕೂ ಒಂದೊಂದು ಬುಕ್ ಇದೆ. ಏನ್ಷಿಯಂಟ್ ಹಿಸ್ಟ್ರಿಗೂ ನನ್ನ ಹತ್ರ ಸಪ್ರೇಟ್ ಬುಕ್ ಇದೆ, ಮಿಡಿವಲ್ಗೆ ಸಪ್ರೇಟ್ ಇದೆ, ಇಂಡಿಯಾಸ್ ಫೈಟ್ ಫಾರ್ ಫ್ರೀಡಮ್ ಅದಕ್ಕೆ ಸಪ್ರೇಟ್ ಇದೆ, ಇಂಡಿಯಾ ಸಿನ್ಸ್ ಇಂಡಿಪೆಂಡೆನ್ಸ್ ಸಪ್ರೇಟ್ ಇದೆ. ಬಟ್ ಇದು 4 ಓದೋಕ್ಕೆ ಈಗ ಟೈಮ್ ಇಲ್ಲ. ಸೊ ನಾನೇ ಹೇಳ್ತೀನಿ, ವಾಚ್ ವೀಡಿಯೋಸ್ ಇನ್ ಯೂಟ್ಯೂಬ್. ತುಂಬ ಜನ ವೆರಿ 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 ಬೆಸ್ಟ್ ಎಜುಕೇಟರ್ಸ್ ಡಿಫ್ರೆಂಟ್ ವೆರೈಟೀಸ್ ಆಫ್ ವೀಡಿಯೋಸ್ ಕೊಟ್ಟಿದ್ದಾನೆ. ವೀಡಿಯೋ ನೋಡ್ಕೊಂಡು ನೋಟ್ಸ್ ಮಾಡ್ಕೊಳ್ಳಿ. ದಿಸ್ ಈಸ್ 1 ಪಾಯಿಂಟ್ ಫಾರ್ ಹಿಸ್ಟ್ರಿ. ದೆನ್ ಸೆಕೆಂಡ್ ಪಾಯಿಂಟ್, ತುಂಬ ಕಾಂಪ್ಲಿಕೇಟ್ ಮಾಡ್ಕೋಬೇಡಿ. ಬ್ಯಾಟ್ಲ್ ಆಫ್ ಪಾನಿಪಟ್ಟು, ಬ್ಯಾಟ್ಲ್ ಆಫ್ ಬುಕ್ಸಾರು, ಯಾರ ಮಧ್ಯೆ ಯಾವಾಗಾಯಿತು, ಹೆಂಗಾಯಿತು, ಹೂ ಲಾಸ್ಟ್, ಇಷ್ಟೊಂದು ತುಂಬ ಕಾಂಪ್ಲಿಕೇಟ್ ಮಾಡ್ಕೊಂಡ್ರೆ ಬ್ಯಾಟ್ಲ್ ಆಫ್ ಪಾನಿಪಟ್ ಯಾವಾಗಾಯಿತು, ಯಾರ ಮಧ್ಯೆ ಆಯಿತು, ಸಿಂಪಲ್. ಅಥವಾ 1857 ರಿವೋಲ್ಟ್ ರೀಸನ್ ಏನು, ವಾಟ್ ಈಸ್ ದ ಔಟ್ಕಮ್ ಆಫ್ 1857 ರಿವೋಲ್ಟ್. ಆ್ಯಂಡ್ ಕಮಿಂಗ್ ಟು ದಿಸ್ LPG ಬಗ್ಗೆ ಒಂದಷ್ಟು ಡೀಟೇಲ್ಸು. ಸೊ ಒಂದು ಮೈನ್ಯೂಟ್ ಥಿಂಗ್ಸ್ ನಿಮಗೆ ಓದ್ತಾ ಕ್ವಶನ್ ಪೇಪರ್ ಕಂಪೇರ್ ಮಾಡಿದ್ರೆ ನಿಮ್ಗೆ ಬಂದುಬಿಡುತ್ತೆ. ಸೊ ದಿಸ್ ಈಸ್ ಟು ಡೂ ವಿತ್ ಸಮಥಿಂಗ್ ಟು ಡೂ ವಿತ್ ಹಿಸ್ಟ್ರಿ. ನೆಕ್ಸ್ಟ್ ಕಮಿಂಗ್ ಟು ಜಿಯೋಗ್ರಫಿ. ನನಗನ್ಸಿದ ಪ್ರಕಾರ ಜಿಯೋಗ್ರಫಿಗೆ ಮ್ಯಾಪ್ ನಾಲೆಡ್ಜ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇಟ್ಸ್ ಯುವರ್ ಡ್ಯೂಟಿ ಟು ಹ್ಯಾವ್ one Indian map like this and one world map like this. So India map and world map is must. So ಇಟ್ಕೊಂಡು ಏನು ಮಾಡಬೇಕು, ಅದನ್ನು ಸುಮ್ಮನೆ ಅಲ್ಲಿ ಇಟ್ಬಿಡೋದಲ್ಲ. ಸೊ ಅಲ್ಲಿನ ಡೈಲಿ ಎವ್ರಿ ಡೇ 5 minutes ಸ್ಪೆಂಡ್ ಇನ್ ಫ್ರಂಟ್ ಆಫ್ ಮ್ಯಾಪ್, ಜಸ್ಟ್ ಸಿ ಮ್ಯಾಪ್. ಏನೇನು ಯಾವ್ಯಾವ ಫಸ್ಟು ಈ ಒಂದು ಲೆವೆಲ್ ಎಕ್ಸಾಮ್ಗೆ ಕರ್ನಾಟಕ ರಾಜ್ಯ ಸರ್ಕಾರದ ಮ್ಯಾಪು, ಸರ್ಕಾರ ಅಂತಿದೆ, ಕರ್ನಾಟಕ ಮ್ಯಾಪು ಆ್ಯಂಡ್ ಇಂಡಿಯಾ ಮ್ಯಾಪ್ 2 ಇಂಪಾರ್ಟೆಂಟ್ ಆಗುತ್ತೆ. ವರ್ಲ್ಡ್ ಮ್ಯಾಪ್ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಕೂಡ. ಸೊ ನದಿಗಳ ಬಗ್ಗೆ ತಿಳ್ಕೊಬೇಕು, ಒಂದಷ್ಟು ಕ್ರಾಪ್ಸ್ ಬೆಳೆಗಳ ಬಗ್ಗೆ ತಿಳ್ಕೊಬೇಕು. ಯಾವ್ಯಾವ ಬೆಳೆ ಯಾವ್ಯಾವ ಮಣ್ಣಲ್ಲಿ ಯಾವ್ಯಾವ ರೀತಿ ಬೆಳೀತಾ ಇದೆ, ಯಾವ್ಯಾವ ರಾಜ್ಯದಲ್ಲಿ ಬೆಳೆಗಳು ಜಾಸ್ತಿ ಇದೆ, ಯಾವ ಬೆಳೆ ಜಾಸ್ತಿ ಇದೆ ಅನ್ನೋದನ್ನು ತಿಳ್ಕೊಬೇಕು. ಸೊ ಅದು ಬಿಟ್ಟರೆ ಇನ್ನೇನಿದೆ, ಟೆಕ್ಟಾನಿಕ್ ಪ್ಲೇಟ್ಸ್ ಮೂಮೆಂಟ್ಸು, ಹೇಗೆ ನಮ್ಮ ವರ್ಲ್ಡ್ ಎವಲ್ಯೂಷನ್ ಆಯಿತು ಫ್ರಮ್ ದ ಬಿಗಿನಿಂಗ್ ಟಿಲ್ ನಾವು, ಅದೆಲ್ಲ ಬೇಸಿಕ್ಸ್ ಆಫ್ ಜಿಯೋಗ್ರಫಿ. ಅದು ಗೊತ್ತಿರಲೇಬೇಕು, ಅದನ್ನು ನಾನು ಹೇಳಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಸ್ಕೂಲ್ ಲೆವೆಲ್ ಜಿಯೋಗ್ರಫಿ ಇಸ್ ವೆರಿ ಮಸ್ಟ್. ಸೊ ಜಿಯೋಗ್ರಫಿ ಸ್ಕೂಲ್ ಲೆವೆಲ್ಸ್ ಫ್ರಮ್ ನೀವೊಂದು 7th till 10th ನೀವು ಓದಿದ್ರು ಇಟ್ಸ್ ಮೋರ್ ದೆನ್ ಎನಫ್. ಇದೆರಡು ಸ್ಟ್ಯಾಟಿಕ್ಕು, ಇದು ಹಿಂಗೆ ಇರುತ್ತೆ, ಇದನ್ನ ಹಂಗೆ ಓದಿ ಮೈಂಡಲ್ಲಿ ಇಟ್ಕೋಬೋದು. ಕಮಿಂಗ್ ಟು ವೆರಿ 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 ಡಿಫಿಕಲ್ಟ್ ಪಾರ್ಟ್ ಇಸ್ ಪಾಲಿಟಿ ಆ್ಯಂಡ್ ಎಕನಾಮಿ. ಪಾಲಿಟಿನಲ್ಲಿ ಲಕ್ಷ್ಮೀಕಾಂತ್ ಅಂತ ಒಂದು ಬುಕ್ ಇದೆ. ಐ ನೋ ಎವ್ರಿಬಡಿ ವಿಲ್ ಬಿ ನೋಯಿಂಗ್ ಅಬೌಟ್ ದಿಸ್ ಬುಕ್. UPSCಗೆ ಅಂತಲೇ ಪ್ರಿಪೇರ್ ಮಾಡಿರೋ ಬುಕ್ ಅದು. ಬಟ್ ಅದನ್ನು ಓದಿದ್ರೆ ಏನು ಬೇರೆ ಆಲ್ಟರ್ನೇಟಿವ್ ಓದೋದು ಬೇಕಾಗಿಲ್ಲ. ನೀವು ಬೈ ಚಾನ್ಸ್ ನಿಮ್ಗೆ ಓದೋಕ್ಕೆ ಟೈಮ್ ಆಗಿಲ್ಲ ಅಂದರೆ ಅದ್ರ ರಿಲೇಟೆಡ್ಡು ವೀಡಿಯೋಸ್ ನೋಡಿ. ತುಂಬ ಜನ ವೀಡಿಯೋಸ್ ಮಾಡಿ ಹಾಕಿದ್ದಾರೆ ಯೂಟ್ಯೂಬ್ನಲ್ಲಿ. ನಾನು ಅದ್ರ ಬಗ್ಗೆ ಇನಿಷಿಯೇಟಿವ್ ತೊಗೋತಿಲ್ಲ, ಬಿಕಾಸ್ ನಾನೇ ಇನ್ನೂ ಕಲೀಲಿಕ್ಕೆ ತುಂಬ ಇದೆ. ನಾನೇ ಇವಾಗ ಹೇಳ್ತಿರೋ ಸಬ್ಜೆಕ್ಟ್ಸ್ ಬಗ್ಗೆ ನಾನೇ ತುಂಬ ಓದಲಿಕ್ಕಿದೆ ಇನ್ನೂ. ಐ ಆಮ್ ಜಸ್ಟ್ ಟೆಲ್ಲಿಂಗ್ ವಾಟ್ ಐ ಲರ್ನ್ಡ್. ಇವಾಗ ನಾನು ಇಷ್ಟು ಹೇಳ್ತಿದ್ದೀನಲ್ಲ, ದಿಸ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್, ಟು ಫಿಗರ್ ಇಟ್ ಔಟ್, ಹೇಗೆ ಯಾವುದ್ಯಾವ್ದು ಎಲ್ಲೆಲ್ಲಿದೆ ಅಂತ ಫಿಗರ್ ಔಟ್ ಮಾಡಲಿಕ್ಕೇ ಐ ಟುಕ್ ಅರೌಂಡ್ 2.5 years ತೊಗೊಂಡೆ ನಾನು. ಸೊ ಇಟ್ ಇಸ್ ನಾಟ್ ಈಸಿ ಟಾಸ್ಕ್, ಇಟ್ ಟೇಕ್ಸ್ ಟೈಮ್. ಬಟ್ ಸ್ಟಿಲ್ ನಾನು ಒಂದಷ್ಟು ಟಿಪ್ಸ್ ಕೊಡ್ತಾ ಇದ್ದೀನಿ ಅಷ್ಟೇ. ನಿಮಗೂ ಸಹ ಇಟ್ ವಿಲ್ ಟೇಕ್ ಸಮ್ ಟೈಮ್. ಅನ್ಲೆಸ್ ಆ್ಯಂಡ್ ಅಂಟಿಲ್ ಯು ವಿಲ್ ನಾಟ್ ಗೆಟ್ ದ ಗ್ರಿಪ್. ಸೊ ಇದ್ರ ಬಗ್ಗೆ ಸ್ವಲ್ಪ ತುಂಬ ಇಂಪಾರ್ಟೆಂಟ್ ನೋಡ್ಕೋಬೇಕಾಗತ್ತೆ ನೀವು. ಅದಾದ ನಂತರ ಪಾಲಿಟಿನಲ್ಲಿ ಕರೆಂಟ್ ಅಫೇರ್ಸ್ ಬಗ್ಗೆ ಏನು ಮಾಡೋದು ಅನ್ನೋದೊಂದಷ್ಟು ಕ್ವಶನ್ಸ್ ಇದೆ. ನಾನು ಸಜೆಸ್ಟ್ ಮಾಡೋದು ಪಾಲಿಟಿ ಬಗ್ಗೆ ಕರೆಂಟ್ ಅಫೇರ್ಸು ನಿಮಗೆ ಸ್ಟೇಟ್ ಲೆವೆಲ್ ಅಷ್ಟೇ ತಿಳ್ಕೊಳ್ತೀರಾ, ಸೆಂಟ್ರಲ್ ಲೆವೆಲ್ಲೇ ಮೆಜಾರಿಟಿ ಬರೋದು ಕರೆಂಟ್ ಅಫೇರ್ಸು. ಪಾಲಿಟಿನಲ್ಲಿ ಸ್ಟೇಟಲ್ಲಿ ಏನು ಅಷ್ಟೊಂದು ದೊಡ್ಡ ಚೇಂಜಸ್ ಇಲ್ಲ, ಮೈಟ್ ಬಿ ಆ್ಯಂಟಿ ಡಿಫೆಕ್ಷನ್ ಲಾ ಬರ್ಬೋದು ಅಷ್ಟೇ. ಸೊ ಅದು ಬಿಟ್ಟರೆ ಇನ್ನೇನು ಸ್ಟೇಟ್ ಲೆವೆಲಲ್ಲಿ ಏನು ದೊಡ್ಡ ನ್ಯೂಸ್ ಏನು ಸದ್ಯಕ್ಕಾಗಿಲ್ಲ. ಸೊ ಸೊ ಅದ್ರ ಬಗ್ಗೆ ನೀವು ತಿಳ್ಕೊಬೇಕು. ವಾಟರ್ ಡಿಸ್ಪ್ಯೂಟ್ಸ್ ಇರ್ತವೆ, ಅದ್ರ ಬಗ್ಗೆ ತಿಳ್ಕೊಬೇಕು. ಸೊ ಇದಕ್ಕೆಲ್ಲನೂ ಸಹ ಮ್ಯಾನಿಫೆಸ್ಟ್ IAS ಅಂತ ಒಂದಿದೆ, MANIFEST IAS. ಸೊ ಅವರು ಆ್ಯಕ್ಚುಲಿ ಆ ವಿಡಿಯೋಸ್ ನಾನು ಕೂಡ ಫಾಲೋ ಮಾಡ್ತಿದ್ದೀನಿ. ಸೊ ಆ ಒಂದು ಚಾನಲಲ್ಲಿ
ಪಾಲಿಟಿ ಸೆಕ್ಷನ್ ಕರೆಂಟ್ ಅಫೇರ್ಸ್ ಕೂಡ ಇವಾಗ ರೀಸೆಂಟಾಗಿ ಹಾಕಿದ್ದಾರೆ, 1 ಇಯರ್ ಪಾಲಿಟಿ ಕವರ್ ಮಾಡಿದ್ದಾರೆ. ಸೊ ಐ ಥಿಂಕ್ ನಿಮಗೆ ಟೈಮ್ ಇದ್ದಾಗ ವಿತಿನ್ 3 to 4 ಡೇಸು ನೀವು ಪಾಲಿಟಿ ಕರೆಂಟ್ ಅಫೇರ್ಸ್ ಫುಲ್ ಆ ವೀಡಿಯೋಸ್ ನೋಡಿದ್ರೆ ಇಟ್ಸ್ ಮೋರ್ ದೆನ್ ಇನಫ್. ಅದಲ್ದಿರ ಕನ್ನಡದಲ್ಲಿ ನೀವು ನೋಡಬೇಕಂದ್ರೆ ಕನ್ನಡ ಎಜುಕೇಟರ್ಸ್ ತುಂಬ ಜನ ಇದ್ದಾರೆ, ಅದ್ರಲ್ಲಿ ನೋಡ್ಬೋದು. ಸೊ ನೆಕ್ಸ್ಟ್ ಇನ್ನೊಂದು ಬಂದುಬಿಟ್ಟು ವಾಟ್ ಎಲ್ಸ್, ಎಕನಾಮಿ. ನಂಗೆ ತುಂಬ ಕಷ್ಟವಾದ ಸಬ್ಜೆಕ್ಟು. ಐ ಆಮ್ ವೆರಿ ವೀಕ್ ಇನ್ ದಿಸ್ ಪಾರ್ಟ್ ಆಫ್ ಎಕನಾಮಿಕ್ಸ್. ಸೊ ನಾನು ರೆಫರ್ ಮಾಡ್ತಿದ್ದು ಸಂಜೀವ್ ವರ್ಮಾ ಅಂತ ಬುಕ್ಕು, ವಿಚ್ ಇಸ್ ಮೇಡ್ ಫಾರ್ UPSC. ಬಟ್ ನಾನು ನಿಮಗೆ ಅದು ಸಜೆಸ್ಟ್ ಮಾಡಲ್ಲ ಬಿಕಾಸ್ ಇಟ್ಸ್ ವೆರಿ 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 ಡೆಪ್ತ್. ರಮೇಶ್ ಸಿಂಗು ಕೂಡ ಇಟ್ಸ್ ಇವನ್ ಮೋರ್ ಡೀಪರ್, ಬಟ್ ಸಂಜೀವ್ ವರ್ಮಾ ಕೂಡ ಇಸ್ ಡೆಪ್ತ್. ಬಟ್ ನನಗೂ ಕೂಡ ಮೈಟ್ ಬಿ ನನಗೆ ಅದು ಕಷ್ಟ ಅಂತ ಅನ್ನಿಸ್ತಿರೋದ್ರಿಂದ ಡೆಪ್ತ್ ಅಂತ ಅನ್ನಿಸ್ತಿದೆ. ನಾನು ನಿಮ್ಗೇನು ಹೇಳ್ತೀನಿ ಅಂದರೆ 11th and 12th ಎಕನಾಮಿಕ್ಸ್ ಟೆಕ್ಸ್ಟ್ ಬುಕ್ ಮೋರ್ ದೆನ್ ಇನಫ್ ಅಂತ ಅನಿಸುತ್ತೆ MCQs ಲೆವೆಲ್ಗೆ. 11th and 12th ಎಕನಾಮಿಕ್ಸ್ ಇಸ್ ಮೋರ್ ದೆನ್ ಇನಫ್. ಸೊ ಅದು ಬಿಟ್ಟು ಕರೆಂಟ್ ಅಫೇರ್ಸ್ಗೆ ಎಗೇನ್ ಮ್ಯಾನಿಫೆಸ್ಟೋ IAS ಇಸ್ ಬೆಸ್ಟ್. ಅವರು ಎಕನಾಮಿಕ್ಸ್ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಕೂಡ ಈಗ ಸ್ಟಾರ್ಟ್ ಮಾಡಿದ್ದಾರೆ. ಇದು ಅಲ್ದಿರ ಕನ್ನಡದಲ್ಲಿ ಬೇಕಂದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ KPSC ರಿಲೇಟೆಡ್ ಎಜುಕೇಟರ್ಸ್. ತುಂಬ ಜನ ಎಕನಾಮಿಕ್ಸ್ ಬಗ್ಗೆ ಮಾತಾಡ್ತಿದ್ದಾರೆ. ಸೊ ನೀವು ಕರೆಂಟ್ ಅಫೇರ್ಸ್ ತಿಳ್ಕೋಬೇಕು ಅಂದರೆ ಫಸ್ಟು ಸ್ಟ್ಯಾಟಿಕ್ ಜೊತೆ ನೀವು ಕ್ಲಿಯರ್ ಆಗಿರಬೇಕು. ಸೊ ಸ್ಟ್ಯಾಟಿಕ್ ಇಸ್ ವೆರಿ ಬೇಸಿಕ್ ಥಿಂಗ್. ಸ್ಟ್ಯಾಟಿಕ್ ಜೊತೆ ನೀವು ಟರ್ಮ್ಸ್ ಆ್ಯಂಡ್ ಟರ್ಮಿನಾಲಜೀಸ್ ಜೊತೆ ನೀವು ಫಿಮಿಲಿಯರ್ ಆದರೆ ಕರೆಂಟ್ ಅಫೇರ್ಸ್ ಆಟೋಮೆಟಿಕ್ಸ್ಲಿ ನಿಮಗೆ ಒಂದಷ್ಟು ಗ್ರಿಪ್ ಬಂದುಬಿಡುತ್ತೆ ಕರೆಂಟ್ ಅಫೇರ್ಸ್ ಮೇಲೆ. ಇದು ಒಂದಷ್ಟು 4 ಬಿಲ್ಡಿಂಗ್ ಬ್ಲಾಕ್ಸ್ ಬಗ್ಗೆ ನಿಮಗೆ ಹೇಳಿದ್ದು. ಇದೆಲ್ಲ ಅಲ್ದಿರ ಛೋಟ ಟಾಪಿಕ್ಸ್ ಇದ್ದರೆ ಸೈನ್ಸ್ ಆ್ಯಂಡ್ ಟೆಕ್ಕು, ಡಿಸಾಸ್ಟರ್ ಮ್ಯಾನೇಜ್ಮೆಂಟು, ಗವರ್ನೆನ್ಸ್ ಕೆಳಗಡೆ ಗವರ್ನೆನ್ಸು, ವುಮೆನ್ ಎಂಪವರ್ಮೆಂಟು ಆ್ಯಂಡ್ ಸೋಷಿಯಲ್ ಇಶ್ಯೂಸು, ಜೆಂಡರ್ ಇನ್ಇಕ್ವಾಲಿಟಿ, ಒಂದಷ್ಟು ಸೊಸೈಟಿ ರಿಲೇಟೆಡ್ ಟಾಪಿಕ್ಸು, ಆ್ಯಂಡ್ ಇಂಟರ್ನಲ್ ಸೆಕ್ಯೂರಿಟಿ, ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ಪು ಆ್ಯಂಡ್ ಬಾರ್ಡರ್ ಮ್ಯಾನೇಜ್ಮೆಂಟು. ಸೊ ಇದೆಲ್ಲ ಒಂದು ಛೋಟ ಟಾಪಿಕ್ಸ್ ಇರ್ತವೆ. ಸೊ ಈ ಟಾಪಿಕ್ಸ್ನ ನಾನು ಪ್ರತಿಯೊಂದಕ್ಕೂ ಒಂದೊಂದು ಬುಕ್ ಇದೆ ಫಾರ್ ಯುವರ್ ಇನ್ಫಾರ್ಮೇಷನ್. ಪ್ರತಿಯೊಂದು ಚಿಕ್ಕ ಟಾಪಿಕ್ಗೂ ಒಂದೊಂದು ಬುಕ್ ಇದೆ. ಎನ್ವಿರಾನ್ಮೆಂಟ್ ಆ್ಯಂಡ್ ಇಕಾಲಜಿ ಎಲ್ಲದಕ್ಕೂ ಒಂದು ಬುಕ್ ಇದೆ. ಎಥಿಕ್ಸ್ ವೆರಿ ಇಂಪಾರ್ಟೆಂಟ್, ಅದ್ರ ಬಗ್ಗೆ ನಾನು ಸಪ್ರೇಟ್ ವಿಡಿಯೋ ಮಾಡ್ತೇನೆ. ಸೊ ಇದರೆಲ್ಲದಕ್ಕೂ ಒಂದು ಬುಕ್ ಇದೆ. ಬಟ್ ಇದಲ್ದಿರ ನಾನೇನು ನಿಮಗೆ ಸಜೆಸ್ಟ್ ಮಾಡೋದು ಅಂದರೆ ಇದನ್ನೆಲ್ಲ ನೀವು ನಾಲೆಡ್ಜ್ ಗೇನ್ ಮಾಡಬೇಕಂದ್ರೆ ಮೋಸ್ಟ್ ಆಫ್ ದ ಕ್ವಶನ್ಸ್ ಫ್ರಮ್ ದಿಸ್ ಕೈಂಡ್ ಆಫ್ ಛೋಟ ಟಾಪಿಕ್ಸ್ ಇಸ್ ರಿಲೇಟೆಡ್ ಟು ಕರೆಂಟ್ ಅಫೇರ್ಸ್. ಸೊ ನಾನು ನಿಮಗೇನು ಪರ್ಸನಲಿ ಸಜೆಸ್ಟ್ ಮಾಡೋದು, ಈ ರಿಲೇಟೆಡು ಜಸ್ಟ್ 1 ಇಯರ್ ಕರೆಂಟ್ ಅಫೇರ್ಸ್ ವೀಡಿಯೋಸ್ ನೋಡಿದ್ರೆ ಇಟ್ಸ್ ಮೋರ್ ದೆನ್ ಇನಫ್. ಇವತ್ತಿಂದ ನ್ಯೂಸ್ ಪೇಪರ್ ಓದದೇ ಇದ್ದರೆ ಇವತ್ತಿಂದ ನ್ಯೂಸ್ ಪೇಪರ್ ಓದೋಕ್ಕೆ ಶುರು ಮಾಡಿದ್ರೂ ಸಹ ಇಟ್ಸ್ ಬೆಸ್ಟ್ ಏನಂತಾರೆ ಬೆಸ್ಟ್ ಅಭ್ಯಾಸ, ತುಂಬ ಒಳ್ಳೆಯ ಅಭ್ಯಾಸ. ಇವತ್ತಿಂದ ನೀವು ನ್ಯೂಸ್ ಪೇಪರ್ ಓದೋಕ್ಕೆ ಶುರು ಮಾಡೋದು ಸಹ ಈ ಚಿಕ್ಕ ಟಾಪಿಕ್ ಕರೆಂಟ್ ಅಫೇರ್ಸ್ ಅಲ್ಲೇ ನಿಮಗೆ ಕವರ್ ಆಗುತ್ತೆ. ಹಂಗೂ ನೀವು ಕಾನ್ಫಿಡೆಂಟ್ ಇಲ್ಲ ಅಂದರೆ ಮತ್ತೆ 1 ಇಯರ್ ಕರೆಂಟ್ ಅಫೇರ್ಸ್ ತುಂಬ ಜನ ವೀಡಿಯೋಸ್ ಮಾಡಿ ಹಾಕಿದ್ದಾರೆ. UPSC ಲೆವೆಲ್ ವೀಡಿಯೋಸ್ ಇದೆ, KPSC ಲೆವೆಲ್ ವೀಡಿಯೋಸ್ ಇದೆ. ನನಗನ್ಸಿದ ಪ್ರಕಾರ ನೀವು KPSC ಲೆವೆಲ್ ವೀಡಿಯೋಸ್ ನೋಡಿದ್ರೆ ತುಂಬ ಬೆನಿಫಿಟ್ ಆಗುತ್ತೆ. ಯಾಕೆ ಅಂದರೆ UPSC ಲೆವೆಲ್ ಯಾವಾಗಲೂ ನಿಮಗೆ ವರ್ಲ್ಡ್ ಆ್ಯಂಡ್ ಇಂಡಿಯನ್ ಫೋಕಸ್ ಮಾಡುತ್ತೆ, KPSC ಲೆವೆಲ್ ಇಂಡಿಯಾ ಆ್ಯಂಡ್ ಕರ್ನಾಟಕನ ಫೋಕಸ್ ಮಾಡುತ್ತೆ. ಸೊ ನಿಮ್ಮ ಕನ್ಸರ್ನ್ ಈಗ ಇಂಡಿಯಾ ಆ್ಯಂಡ್ ಕರ್ನಾಟಕ ಫೋಕಸ್ ಇರಬೇಕು, ಬಿಕಾಸ್ ಆಲ್ ದ ಎಕ್ಸಾಮ್ಸ್ ವಿಚ್ ಐ ಮೆನ್ಷನ್ ರೈಟ್ ನೌ ಈಸ್ ಕಂಡಕ್ಟೆಡ್ ಬೈ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್. ಸೊ ಆಬ್ವಿಯಸ್ಲಿ ನಿಮ್ಮ ಫೋಕಸ್ KPSC ಲೆವೆಲ್ ಇರಬೇಕು. ಆ್ಯಂಡ್ ಸ್ಟಿಲ್ ಇಫ್ ಯು ವಾಂಟ್ ಟು ಲರ್ನ್ ಮೋರ್ ಯು ಕ್ಯಾನ್ ಫೋಕಸ್ ಆನ್ UPSC ಲೆವೆಲ್. ಸೊ ಇದೆಲ್ಲ ಆಯಿತು. ಸೊ ದಿಸ್ ಈಸ್ ವಾಟ್ ಇಟ್ ಇಸ್. ಇಟ್ ಈಸ್ ಆಲ್ಮೋಸ್ಟ್ 20 minutes ಪ್ಲಸ್. ಸೊ ಮಾತಾಡ್ಕೊಂಡು ಹೋದರೆ ಇನ್ನೂ ಜಾಸ್ತಿ ಮಾತಾಡ್ಕೊಂಡು ಹೋಗ್ಬೋದು. ಐ ವಿಲ್ ವೈಂಡ್ ಇಟ್ ಅಪ್ ವಿತ್ ಅ ಪಾಸಿಟಿವ್ ಥಾಟ್.